Good morning, students. So, in the previous class, we have studied about interest on drugs. So, today we'll learn the guarantee of profits to partners. So, ಇವತ್ತಿನ ಕ್ಲಾಸಲ್ಲಿ ನಾವು guarantee of partners ಅನ್ನು ಕಲಿತೇವೆ. So, ಏನಪ್ಪ ಇದು guarantee of partners ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತಾರೆ, ಸೊ ಅಥವಾ ಅವರ ಅಗ್ರಿಮೆಂಟ್ ಅಲ್ಲಿ ಏನು ಮಾಡ್ತಾರೆ, ಪಾರ್ಟ್ನರ್ಸ್ ಗಳಿಗೆ ಒಂದು ಮಿನಿಮಮ್ ಅಮೌಂಟ್ ಅನ್ನ, ಮಿನಿಮಮ್ ಪ್ರಾಫಿಟ್ಸ್ ಅನ್ನ ಅವರಿಗೆ ಗ್ಯಾರಂಟಿಯನ್ನು ಕೊಡ್ತಾರೆ, ಅಶ್ಯೂರಿಟಿಯನ್ನು ಕೊಡ್ತಾರೆ. ಸೊ ಯಾರು ಕೊಡ್ತಾರೆ? ಸೊ ಅವರಲ್ಲೇ ಪಾರ್ಟ್ನರ್ಸ್ ಅಲ್ಲೇ ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಡ್ತಾರೆ. ಸೊ ಪಾರ್ಟ್ನರ್ ಗೆ ಏನ್ ಮಾಡ್ತಾರೆ, ಒಂದು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ಕೊಡ್ತೇವೆ ಅಂತ ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಡ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೇವೆ, ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಒಂದಿಷ್ಟು ಸಿಚುವೇಶನ್ಸ್ ಇರುತ್ತೆ. ಸೊ ಏನೇನು ಮಾಡ್ತಾರೆ, ಸೊ ಏನೇನು ಆಗ್ತದೆ ಗ್ಯಾರಂಟಿ ಆಫ್ ಪಾರ್ಟ್ನರ್ಸ್ ಅಲ್ಲಿ ಯಾವ್ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಕಲಿತೇವೆ. ಸೊ ಮೊದಲನೇ ಪಾರ್ಟ್ ನೋಡಿ, ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇಂಟು ಅ ಫರ್ಮ್ ವಿತ್ ಗ್ಯಾರಂಟಿ ಆಫ್ ಸರ್ಟನ್ ಮಿನಿಮಮ್ ಅಮೌಂಟ್. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಪಾರ್ಟ್ನರ್ಸ್ ಗಳು ಇಲ್ಲಿ ಅಡ್ಮಿಟ್ ಆಗ್ತಾರೆ, ಅಂದ್ರೆ ಪಾರ್ಟ್ನರ್ಸ್ ಗಳು, ಹೊಸ ಪಾರ್ಟ್ನರ್ಸ್ ಗಳು ಬಿಸಿನೆಸ್ ಗೆ ಬರ್ತಾರೆ ವಿತ್ ಅ ಗ್ಯಾರಂಟಿ ಆಫ್ ಸರ್ಟನ್ ಅಮೌಂಟ್. ಸೊ ಸರ್ಟನ್ ಮಿನಿಮಮ್ ಅಮೌಂಟ್ ಗೆ ಏನ್ ಮಾಡ್ತಾರೆ, ಅವರಿಗೆ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಗ್ಯಾರಂಟಿ? ಸೊ ಆಲ್ರೆಡಿ ಪಾರ್ಟ್ನರ್ಸ್ ಗಳು ಇರ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಇರ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಯಾವ್ದಾದ್ರು ಪಾರ್ಟ್ನರ್ ಬಂದ್ರೆ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಅಶ್ಯೂರಿಟಿಯನ್ನು ಕೊಡ್ತಾರೆ, ಗ್ಯಾರಂಟಿಯನ್ನು ಕೊಡ್ತಾರೆ. ಏನಂತ ಕೊಡ್ತಾರೆ, ಸರ್ಟನ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೇವೆ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಗ್ಯಾರಂಟಿಯನ್ನು ಕೊಡ್ತಾರೆ. ಸೊ ಇದು ಮೊದಲನೇ. ಸೆಕೆಂಡ್ ಒನ್, ಇಟ್ ಈಸ್ ಬೈ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಇದನ್ನ ಯಾರು ಮಾಡ್ತಾರೆ, ಸೊ ಈ ಅಶ್ಯೂರಿಟಿಯನ್ನು ಯಾರು ಕೊಡ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಅಥವಾ ಓಲ್ಡ್ ಪಾರ್ಟ್ನರ್ಸ್ ಗಳು. ಸೊ ಆಲ್ರೆಡಿ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಸ್ ಗಳು ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಯಾರಾದ್ರೂ ಪಾರ್ಟ್ನರ್ ಗೆ ಏನ್ ಮಾಡ್ತಾರೆ, ಅಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅನ್ನ ಏನ್ ಮಾಡಬಹುದು, ಅವರಿಗೆ ಕೊಡಬಹುದು, ಅಶ್ಯೂರಿಟಿ ಮಾಡಬಹುದು. ನೆಕ್ಸ್ಟ್ ಒನ್, when the partners share as per profit sharing ratio is less than guaranteed amount, then the existing partners are bound to the deficiency. ಸೊ ಅಂದ್ರೆ ಏನಂತ, ಸೊ ಪಾರ್ಟ್ನರ್ಸ್ ಗಳಿಗೆ ನಾವು ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ ಗೆ ಏನ್ ಮಾಡ್ತಾರೆ, ಅಶ್ಯೂರಿಟಿಯನ್ನು ಕೊಟ್ಟಿರ್ತಾರೆ, ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ. ಸೊ ಒಂದು ಮಿನಿಮಮ್ ಅಮೌಂಟ್ ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ. ಸೊ ಆಗ ಬೈ ಚಾನ್ಸ್ ಕಂಪನಿಗೆ ಪ್ರಾಫಿಟ್ ಆದಾಗ, ಸೊ ಅವರಿಗೆ ಅವರ ಶೇರ್ ಎಷ್ಟು ಹೇಳ್ತಾರೋ, ಸೊ ಗ್ಯಾರಂಟಿ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೋ ಅದಕ್ಕಿಂತ ಅವ್ರಿಗೆ ಕಡಿಮೆ ಬಂದಾಗ, ಸೊ ಏನ್ ಮಾಡ್ತಾರೆ, ಸೊ ಯಾರು ಅವರಿಗೆ ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ, ಸೊ ಯಾರು ಕೊಟ್ಟಿರ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಸೊ ಆ ಬೋನ್ ಅನ್ನ, ಸೊ ಏನ್ ಮಾಡ್ತಾರೆ, ಆ ಪೋರ್ಷನ್ ಅನ್ನ ಎಫಿಷಿಯನ್ಸಿ ಅಂತ ಕರೀತಾರೆ. ಸೊ ಕಡಿಮೆ ಬಂದಾಗ, ಸೊ ಮಿನಿಮಮ್ ಅಮೌಂಟ್ ಗಿಂತ ಕಡಿಮೆ ಇದ್ದಾಗ, ಸೊ ಅದೇನಾಗುತ್ತೆ, ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ. ಸೊ ಅದರ ಸಲುವಾಗಿ ಏನ್ ಮಾಡ್ಬೇಕು, ಸೊ ಪಾರ್ಟ್ನರ್ಸ್ ಗಳು ಏನ್ ಮಾಡ್ಬೇಕು, ಅಷ್ಟು ಅಮೌಂಟ್ ಅನ್ನ ಅವ್ರಿಗೆ ಕೊಡಲೇಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಆ ಡೆಫಿಷಿಯನ್ಸಿ ಅಮೌಂಟ್ ಅನ್ನ ಯಾರು ತಗೊಳ್ಬೇಕು, ಅದಕ್ಕೆ ಯಾರು ಹೊಣೆ ಆಗ್ತಾರೆ, ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ, ಸೊ ಯಾರು ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ, ಸೊ ಅವರೇ ಏನ್ ಮಾಡ್ಬೇಕು, ಆ ಡೆಫಿಷಿಯನ್ಸಿ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಯಾರಿಗೆ ಗ್ಯಾರಂಟಿ ಕೊಟ್ಟಿರ್ತಾರೋ ಸೊ ಅವ್ರಿಗೆ ಏನ್ ಮಾಡ್ಬೇಕು, ಆ ಅಮೌಂಟ್ ಅನ್ನ ಕೊಡ್ಬೇಕು. ಸೊ ಇದನ್ನ ಹೇಗೆ ಕೊಡ್ತಾರೆ, ಸೊ ಇದನ್ನ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಯಾವ್ಯಾವ ತರ ಯಾರ್ಯಾರು ಎಷ್ಟೆಷ್ಟು ಶೇರ್ ಅನ್ನು ಕೊಡಬೇಕು ಅನ್ನೋದನ್ನ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಲಾಸ್ಟ್ ಒನ್, ಇಟ್ ಈಸ್ ಅಪ್ಲಿಕೇಬಲ್ ಟು ಪಾರ್ಟ್ನರ್ಸ್ ಓನ್ಲಿ ಇಫ್ ದೇರ್ ಈಸ್ ಎನಿ ಅಗ್ರಿಮೆಂಟ್ ಇನ್ ದ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಏನಿರುತ್ತೆ, ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಯಾವುದೇ ತರಹದ ಗ್ಯಾರಂಟಿ ಆಫ್ ಪ್ರಾಫಿಟ್ ಅನ್ನ, ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ, ಸೊ ಈ ತರ ಏನಾದರೂ ಅಗ್ರಿಮೆಂಟ್ ಇದ್ರೆ ಮಾತ್ರ ಏನಾಗಬಹುದು, ಇದನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲದೆ ಹೋದಲ್ಲಿ ನಾವು ಏನ್ ಮಾಡಂಗಿಲ್ಲ. ಸೊ ಇಲ್ಲಿ ಯಾವುದೇ ತರಹದ ಗ್ಯಾರಂಟಿ ಆಫ್ ಪಾರ್ಟ್ನರ್ಸ್ ಅನ್ನ, ಪ್ರಾಫಿಟ್ಸ್ ಅನ್ನ ನಾವು ಪಾರ್ಟ್ನರ್ಸ್ ಗೆ ಕೊಡೋದಿಲ್ಲ. ಸೊ ಯೂಶುವಲಿ ಈ ತರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಬಿಸ್ನೆಸ್ ಅಂತ ಬಂದ್ರೆ ಅಲ್ಲಿ ನಮಗೆ ಪ್ರಾಫಿಟ್ಸ್ ಇರುತ್ತೆ, ಲಾಸಸ್ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಯೂಶುವಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅನ್ನು ಜಾಸ್ತಿ ಜನಕ್ಕೆ ಕೊಡೋದಿಲ್ಲ. ಬೈ ಚಾನ್ಸ್ ಪಾರ್ಟ್ನರ್ಸ್ ಗಳಿಗೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳಿಗೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಕ್ಯಾಪಿಟಲ್ಸ್ ಬೇಕಾಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅವರಿಗೆ ಅವಶ್ಯಕತೆ ಇರುವಾಗ ಏನ್ ಮಾಡ್ತಾರೆ, ಸೊ ಯಾರು ಅಲ್ಲಿ ದುಡ್ಡನ್ನ ಹಾಕೋದಿಲ್ಲ, ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ಆಗ ಏನ್ ಮಾಡ್ತಾರೆ, ಇವರು ಈ ತರ ಒಂದು ಏನ್ ಮಾಡ್ತಾರೆ, ಅವರಿಗೆ ಬೆನಿಫಿಟ್ ಅನ್ನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಸೊ ಯಾರು ಅವರ ಕಂಪನಿಗೆ, ಯಾರು ಬಿಸ್ನೆಸ್, ಅವರ ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ, ಸೊ ಅವರಿಗೆ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಗಳು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು
ಅವರಿಗೆ ಒಂದು ಅಶ್ಯೂರಿಟಿಯನ್ನು ಕೊಡ್ತಾರೆ, ಗ್ಯಾರಂಟಿಯನ್ನು ಕೊಡ್ತಾರೆ. ಸೊ ಏನಂತ ಕೊಡ್ತಾರೆ, ಸೊ ನೀವು ನಮ್ಮ ಕಂಪನಿಗೆ ಬಿಸ್ನೆಸ್ಗೆ ಒಂದಿಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ನಾವು ನಿಮಗೆ ಒಂದಿಷ್ಟು ಮಿನಿಮಮ್ ಅಮೌಂಟ್ ಅನ್ನ ಏನ್ ಮಾಡ್ತೀವಿ, ಒಂದಿಷ್ಟು ಅಮೌಂಟ್ ಅನ್ನ ನಾವು ನಿಮಗೆ ಪ್ರಾಫಿಟ್ಸ್ ಆಗಿ ಕೊಡ್ತೀವಿ, ಪ್ರಾಫಿಟ್ಸ್ ಅನ್ನಾಗಿ ನಾವು ನಿಮಗೆ ಕೊಡ್ತೀವಿ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಸೊ ಈಗ ನಾನು ಒಂದು ಇದರ ಮೇಲೆ ಒಂದು ಎಕ್ಸಾಂಪಲ್ ಅನ್ನು ಮಾಡ್ತೇನೆ. ಸೊ ಆಗ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ಟೂಡೆಂಟ್ಸ್, ಈ ತರ ನಮಗೆ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿರ್ತಾರೆ. ಸೊ ಇಲಿಸ್ಟ್ರೇಷನ್ ನೋಡೋಣ. ಸೊ ಪಾರ್ಟ್ನರ್ಸ್ ಗಳಿದ್ದಾರೆ. ಸೊ ಒಂದು ಎಕ್ಸಿಸ್ಟಿಂಗ್ ಫರ್ಮ್ ಇದೆ. ಸೊ ಅದರಲ್ಲಿ ಪಾರ್ಟ್ನರ್ಸ್ ಇದ್ದಾರೆ, ಎ ಹಾಗೂ ಬಿ ಇದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 2:1 ಕೊಟ್ಟಿದ್ದಾರೆ. ಇಲ್ಲಿ ಸಿ ಅನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಹೊಸ ಪಾರ್ಟ್ನರ್ ಸಿ ಇದ್ದಾರೆ. ಸೊ ಅವನು ಪಾರ್ಟ್ನರ್ಶಿಪ್ ಫರ್ಮ್ಗೆ ಬರ್ತಾನೆ. ಸೊ ಅವನಿಗೆ ಒಂದು ಗ್ಯಾರಂಟಿ ಅನ್ನು ಕೊಟ್ಟಿದ್ದಾರೆ. ಸೊ ಸಿ ಈಸ್ ಗ್ಯಾರಂಟೆಡ್ ಬೈ ಎ ಅಂಡ್ ಬಿ. ಸೊ ಎ ಮತ್ತು ಬಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಕರೀತಾರೆ ಇವರಿಗೆ. ಸೊ ಇವರು ಏನ್ ಮಾಡಿದ್ದಾರೆ, ಅವನಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ, ವಿತ್ ಮಿನಿಮಮ್ ಪ್ರಾಫಿಟ್ ಆಫ್ ರೂಪೀಸ್ 30,000. ಸೊ ಅವನಿಗೆ ಒಂದು ಮಿನಿಮಮ್ ಪ್ರಾಫಿಟ್ ಕೊಡ್ತಾ ಇದ್ದಾರೆ, 30,000 ಮಿನಿಮಮ್ ಪ್ರಾಫಿಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂಡ್ ಶೇರ್ ಆಫ್ 1/4. ಸೊ ಅವನಿಗೆ ಒಂದು ಶೇರ್ ಅನ್ನು ಕೊಟ್ಟಿದ್ದಾರೆ. ಸೊ ಅವರ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನು ಏನ್ ಮಾಡಿದ್ದಾರೆ, ಅವನಿಗೆ ಒಂದು ಶೇರ್ ಅನ್ನು ಕೂಡ ಏನ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವರಿಗೆ ಏನಾಗುತ್ತೆ, ಕಂಪನಿ ಸ್ಟಾರ್ಟ್ ಆಗುತ್ತೆ. ಸೊ ಬಿಸ್ನೆಸ್ ಅನ್ನ ಪ್ರಾರಂಭಿಸ್ತಾರೆ, ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾನೆ ಸಿ ಪಾರ್ಟ್ನರ್. ಸೊ ಈಗ ಏನಾಗುತ್ತೆ, ಅವರಿಗೆ ಒಂದು ಪ್ರಾಫಿಟ್. ಸೊ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಕೊಟ್ಟಾಗ ಎಷ್ಟಿದೆ, 80,000 ಇದೆ. ಸೊ ಏನಾಗಿದೆ, ಈಗ ಪ್ರಾಫಿಟ್ ಆಗಿದೆ, ಕಂಪನಿಗೆ ಬಿಸ್ನೆಸ್ಗೆ ಒಂದು ಪ್ರಾಫಿಟ್ ಆಗಿದೆ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ, ಸೊ ಆ ಪ್ರಾಫಿಟ್ ಅನ್ನ ಯಾರಿಗೆ ಹಂಚಬೇಕು, ಸೊ ಪಾರ್ಟ್ನರ್ಸ್ ಗಳಿಗೆ ನಾವು ಏನ್ ಮಾಡ್ತೇವೆ, ಆ ಪ್ರಾಫಿಟ್ಸ್ ಅನ್ನ ಹಂಚ್ತೇವೆ. ಸೊ ಈಗ ನಾವು ಏನ್ ಮಾಡಬೇಕು, ಸಿ ಪಾರ್ಟ್ನರ್ಗೆ ನಾವು ಏನ್ ಮಾಡಬೇಕು, 30,000 ಅನ್ನ ಕೊಡಬೇಕು. ಸೊ ಮೊದಲಿಗೆ ನಾವು ಏನ್ ಮಾಡಬೇಕು, ಅವರ ಶೇರ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ಸೊ 3 ಜನ ಪಾರ್ಟ್ನರ್ಸ್ಗೆ ನಾವು ಏನ್ ಮಾಡಬೇಕು, ಪ್ರಾಫಿಟ್ಸ್ ಅನ್ನ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಯಾವ ರೇಷಿಯೋದಲ್ಲಿ ಮಾಡಬೇಕು, 2:1:1. ಸೊ ಅವರ ಪ್ರಾಫಿಟ್ ಶೇರಿಂಗ್ ಬೇಕು ರೇಷಿಯೋ 2:1:1. ಸೊ 1/4 ಅಂದ್ರೆ 1 ರೇಷಿಯೋ ಬರುತ್ತೆ. ಸೊ ಟೋಟಲ್ ಎಲ್ಲ ಟೋಟಲ್ ಮಾಡಿದಾಗ 4 ಇರುತ್ತೆ. ಸೊ ಈಗ ನಾವು ಏನ್ ಮಾಡ್ತೇವೆ, ಎಲ್ಲ ಪಾರ್ಟ್ನರ್ಸ್ ಗಳಿಗೂ ಏನ್ ಮಾಡ್ತೇವೆ, ಪ್ರಾಫಿಟ್ಸ್ ಅನ್ನ ಹಂಚ್ತೇವೆ. ಸೊ ಪ್ರಾಫಿಟ್ಸ್ ಎಷ್ಟಿದೆ, ಸೊ ಮೊದಲಿಗೆ ಏನ್ ಮಾಡೋಣ, ಸೊ ಏದು ಪ್ರಾಫಿಟ್ ಎಷ್ಟಿದೆ ಚೆಕ್ ಮಾಡೋಣ. ಸೊ 80,000 ಟೋಟಲ್ ನೆಟ್ ಪ್ರಾಫಿಟ್ ಇದೆ. ಸೊ ಅದರಲ್ಲಿ ಏನ ಶೇರ್ ತೆಗೆಯೋಣ. ಸೊ 2/4 ಮಾಡಬೇಕು. 2/4 ಮಾಡಬೇಕು. ಸೊ ಅವನ ಪ್ರಾಫಿಟ್ಸ್ ಬರುತ್ತೆ. ಸೊ ಎಷ್ಟು ಬರುತ್ತೆ ಪ್ರಾಫಿಟ್ಸ್, 40,000 ಬರುತ್ತೆ. ಸೊ ಅವನ ಶೇರ್ ಆಫ್ ಪ್ರಾಫಿಟ್ಸ್ ಎಷ್ಟು, 40,000. ಸೊ ಅದೇ ತರ ಬಿ ಮಾಡಬೇಕು. 80,000 ಪ್ರಾಫಿಟ್ಸ್ ಇದೆ. ಸೊ ಅದರಲ್ಲಿ ಬಿ ನ ಶೇರ್ ಎಷ್ಟಿದೆ, 1/4 ಇದೆ. ಸೊ 1 ಇದೆ. ಸೊ 1/4. ಸೊ ಎಷ್ಟಾಗುತ್ತೆ, 20,000 ಆಗುತ್ತೆ. ಸೊ ಬಿ ನ ಶೇರ್ ಎಷ್ಟಾಗುತ್ತೆ, 20,000 ಆಗುತ್ತೆ. ಸೊ ಅದೇ ತರ ಸಿ ನ ಶೇರ್ ಮಾಡಬೇಕು. ಎಷ್ಟಾಗುತ್ತೆ, ಅವನು ಶೇರ್ ಎಷ್ಟಿದೆ, 1/4 ಇದೆ. ಸೊ 1/4 ಬರಬೇಕು. ಸೊ ಎಷ್ಟಾಗುತ್ತೆ, 20,000 ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, 40,000, 20,000, 20,000. ಸೊ ಈ ತರ ಏನಾಗಿದೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಏನ್ ಮಾಡ್ತೀವಿ, ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಸೊ ಈಗ ಪ್ರಾಬ್ಲಮ್ ರೈಸ್ ಆಗಿದೆ. ಸೊ ಏನಾಗುತ್ತೆ, ಸಿ ಗೆ ಏನ್ ಮಾಡ್ತಾರೆ, ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಕೊಟ್ಟಿದ್ದಾರೆ, ಎ ಹಾಗೂ ಬಿ ಏನ್ ಕೊಟ್ಟಿದ್ದಾರೆ, ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ದಾರೆ, 30,000 ಪ್ರಾಫಿಟ್ ಅನ್ನ ನಾವು ನಿಮಗೆ ಕೊಡ್ತೀವಿ ಅಂತ ಏನ್ ಮಾಡ್ತಾರೆ, ಸಿ ಗೆ ಹೇಳ್ತಾರೆ, ಗ್ಯಾರಂಟಿಯನ್ನು ಕೊಡ್ತೀವಿ. ಸೊ ಈಗ ಏನಾಗ್ತದೆ, ಸಿ ಗೆ ಪ್ರಾಫಿಟ್ ಎಷ್ಟಾಗ್ತಾ ಇದೆ, 20,000 ಆಗ್ತದೆ. ಸಿ ಗೆ ಪ್ರಾಫಿಟ್ ಎಷ್ಟಾಗ್ತಾ ಇದೆ, 20,000 ಆಗ್ತದೆ. ಸೊ ಎಶ್ಯೂರ್ಡ್ ಅಮೌಂಟ್ ಎಷ್ಟು, ಅವರಿಗೆ ಗ್ಯಾರಂಟಿ ಕೊಟ್ಟಿರೋದು ಎಷ್ಟು, 30,000. ಸೊ ಎಷ್ಟಾಗುತ್ತೆ ಡಿಫರೆನ್ಸ್, ಸೊ ಗ್ಯಾರಂಟಿ ಅಮೌಂಟ್ ಎಷ್ಟು, 30,000. ಅವರಿಗೆ ಆಗಿರೋ ಪ್ರಾಫಿಟ್ ಎಷ್ಟು, ಬಂದಿರೋ ಪ್ರಾಫಿಟ್ ಎಷ್ಟು, 20,000. ಸೊ ಎಷ್ಟು ಡಿಫರೆನ್ಸ್ ಇರುತ್ತೆ, ಎಷ್ಟು ಡಿಫರೆನ್ಸ್ ಇದೆ, 10,000 ಡಿಫರೆನ್ಸ್ ಬರುತ್ತೆ. ಸೊ ಏನಿದು, ಈ 10,000 ಏನು, ಡೆಫಿಷಿಯನ್ಸಿ ಅಂತ ಕರೀತಾರೆ. ಸೊ ಇದಕ್ಕೆ ಏನಂತ ಕರೀತಾರೆ, ಡೆಫಿಷಿಯನ್ಸಿ ಅಂತ ಕರೀತಾರೆ. ಸೊ ಈ ಡೆಫಿಷಿಯನ್ಸಿಯನ್ನ ಯಾರು ಕೊಡಬೇಕು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಯಾಕೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಕೊಡಬೇಕು, ಯಾಕೆ ಅಂತಂದ್ರೆ ಸಿ ಗೆ ಏನ್ ಮಾಡಿದ್ದಾರೆ, ಅವರು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಸೊ ಯಾರು ಕೊಟ್ಟಿದ್ದಾರೆ ಗ್ಯಾರಂಟಿ, ಎ ಮತ್ತು ಬಿ ಏನ್ ಮಾಡಿದ್ದಾರೆ, ಮಿನಿಮಮ್ ಪ್ರಾಫಿಟ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ, 30,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಪ್ರಾಫಿಟ್ ಆಗಿದೆ, 20,000 ಸಿಕ್ಕಿದೆ. ಸೊ ಇನ್ನು 10,000 ಏನಾಯ್ತು, ಅದು ಡೆಫಿಷಿಯನ್ಸಿ ಅಮೌಂಟ್ ಆಯ್ತು. ಸೊ ಅದನ್ನ ಯಾರು ಕೊಡಬೇಕು, ಎ ಮತ್ತು ಬಿ
ಏನ್ ಮಾಡಬೇಕು ಆಸ್ ಅಗ್ರೀಡ್ ಏನ್ ಮಾಡಬೇಕು ಅವರಿಬ್ರು ಏನ್ ಮಾಡಬೇಕು ಆ ಶೇರ್ ಅನ್ನ ಕೊಡಬೇಕು. ಸೊ ಆ ಶೇರ್ ಅನ್ನ ಯಾವ ತರ ಕೊಡ್ತಾರೆ? ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಡೆಫಿಷಿಯನ್ಸಿ ಶೇರ್ ಅನ್ನ ಏನ್ ಮಾಡ್ತಾರೆ ಯಾವ ತರ ಕೊಡ್ತಾರೆ ಅಂತ ನಾವಿಲ್ಲಿ ನೋಡ್ಬೇಕು. ಸೊ ಯಾವ ತರ ಕೊಡ್ತಾರೆ? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋನೇ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 2:1 ಕೊಟ್ಟಿದ್ದಾರೆ. ಸೊ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವು ಏನ್ ಮಾಡಬೇಕು ಅವರ ಡೆಫಿಷಿಯನ್ಸಿ ಅಮೌಂಟ್ ಅನ್ನ ಏನ್ ಮಾಡಬೇಕು ಅವರಿಂದ ಏನ್ ಮಾಡಬೇಕು ನಾವು ಪಾರ್ಟ್ನರ್ ಸಿ ಏನ್ ಮಾಡಬೇಕು ಕೊಡಬೇಕು. ಸೊ ಇಲ್ಲಿ ಎ ಪಾರ್ಟ್ನರ್ ಇಂದ ಏನ್ ಮಾಡಬೇಕು ದುಡ್ಡನ್ನು ತೆಗಿಬೇಕು. ಸೊ ಟೋಟಲ್ ಇರೋದಷ್ಟು 10,000 ಡೆಫಿಷಿಯನ್ಸಿ ಇದೆ. ಸೊ ಅದರಲ್ಲಿ ಎ ಎಷ್ಟು ಕೊಟ್ಟಿದ್ದಾರೆ ಯಾವ ತರ ಕೊಟ್ಟಿದ್ದಾನೆ ಈ ರೇಷಿಯೋದಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಟೋಟಲ್ ಎಷ್ಟಾಗಿದೆ 3 ಆಗಿದೆ. ಸೊ ಈ ರೇಷಿಯೋದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಡೆಫಿಷಿಯನ್ಸಿಯನ್ನು ಕೊಡ್ತಾ ಇದ್ದಾರೆ ಸಿ ಗೆ. ಸೊ ಮಾಡಬೇಕು ಎಷ್ಟಾಗುತ್ತೆ 6,667 ಆಗುತ್ತೆ 6,667 ಆಗುತ್ತೆ. ಸೊ ಇಲ್ಲಿ ಅದೇ ತರ ಬಿ ಮಾಡಬೇಕು. ಸೊ ಬಿ ಎಷ್ಟು ಕೊಡಬೇಕು ಅವನ ರೇಷಿಯೋ ಏನಿದೆ ಹಳೆ ರೇಷಿಯೋ 1/3 ಇದೆ. ಸೊ ಅದನ್ನು ಕೂಡ ಮಾಡಬೇಕು. ಸೊ ಎಷ್ಟು ಬರುತ್ತೆ 3,333 ಬರುತ್ತೆ. ಸೊ ಇದೇನಾಗುತ್ತೆ ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ 10,000 ಆಗುತ್ತೆ. ಸೊ ಟೋಟಲ್ ಡೆಫಿಷಿಯನ್ಸಿ ಎಷ್ಟಿದೆ 10,000 ಇದೆ. ಸೊ ಇದನ್ನ ಏನ್ ಮಾಡ್ತಾರೆ ಸೊ ಈ ತರ ಏನ್ ಮಾಡ್ತಾರೆ 6,667 ಯಾರು ಕೊಡ್ತಾರೆ ಎ ಕೊಡ್ತಾನೆ 3,333 ಯಾರು ಕೊಡ್ತಾರೆ ಬಿ ಕೊಡ್ತಾರೆ. ಸೊ ಇವರಿಬ್ರು ಆ ಅಮೌಂಟ್ ಅನ್ನು ಕೂಡಿಸ್ತಾರೆ 10,000 ಆಗುತ್ತೆ. ಸೊ ಈ ಡೆಫಿಷಿಯನ್ಸಿ ಅನ್ನು ಯಾರು ಕೊಡ್ತಾರೆ ಎ ಮತ್ತು ಬಿ ಯಾರು ಕೊಡ್ತಾರೆ ಸಿ ಗೆ ಕೊಡ್ತಾರೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತಾರೆ ಸಿ ಪಾರ್ಟ್ನರ್ ಹೊಸ ಪಾರ್ಟ್ನರ್ ಯಾರು ಬರ್ತಾರೋ ಅವರಿಗೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ಅವರಿಗೆ ಕಂಪನಿಯಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಬಂದಾಗ ಸೊ ಅದನ್ನ ಮೊದಲಿಗೆ ಅವರಿಗೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ. ಸೊ ಡಿಸ್ಟ್ರಿಬ್ಯೂಟರ್ ಮಾಡಿದ್ಮೇಲೆ ಸೊ ಅವರಿಗೆ ಚೆಕ್ ಮಾಡ್ತಾರೆ. ಸೊ ಏನು ಮಿನಿಮಮ್ ಪ್ರಾಫಿಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸೊ ಅದಕ್ಕಿಂತ ಕಡಿಮೆ ಇದೆ ಅದಕ್ಕೆ ನಾವು ಏನಂತ ಕರಿತೇವೆ ಡೆಫಿಷಿಯನ್ಸಿ ಅಂತ ಕರಿತೇವೆ. ಸೊ ಕಡಿಮೆ ಅಮೌಂಟ್ ಇದೆ ಡೆಫಿಷಿಯನ್ಸಿ ಅಂತ ಕರಿತೇವೆ. ಸೊ ಅದನ್ನ ಯಾರು ಅಮೌಂಟ್ ಮಾಡ್ತಾರೆ ಸೊ ಅದನ್ನ ಯಾರು ಕೊಡ್ತಾರೆ ಸೊ ಯಾರು ಅವರಿಗೆ ಗ್ಯಾರಂಟಿಯನ್ನು ಕೊಟ್ಟಿರ್ತಾರಲ್ಲ ಪಾರ್ಟ್ನರ್ಸ್ಗಳು ಸೊ ಅವರು ಒಂದು ಶೇರ್ ಹಂಚ್ಕೊಂಡಿರ್ತಾರೆ. ಸೊ ಇಷ್ಟು ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಸೊ ಆ ಶೇರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಆ ಶೇರ್ ವಿಷಯದಲ್ಲಿ ನಾವು ಏನ್ ಮಾಡ್ತೇವೆ ಆ ಡೆಫಿಷಿಯನ್ಸಿ ಅಮೌಂಟ್ ಅನ್ನು ಏನ್ ಮಾಡ್ತೇವೆ ಅವರಿಗೆ ಅಲ್ಲಿಂದ ಏನ್ ಮಾಡ್ತೇವೆ ಹೊಸ ಪಾರ್ಟ್ನರ್ ಯಾರಿಗೆ ಗ್ಯಾರಂಟಿ ಕೊಟ್ಟಿರ್ತಾರೋ ಅವ್ರಿಗೆ ಏನ್ ಮಾಡ್ತೇವೆ ಡಿಸ್ಟ್ರಿಬ್ಯೂಟರ್ನ ಮಾಡ್ತೇವೆ. ಸೊ ಈ ತರ ನಾವೇನ್ ಮಾಡ್ತೇವೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೇವೆ. ಸೊ ಯೂಶುವಲಿ ನಮಗೆ ಕ್ಯಾಲ್ಕುಲೇಷನ್ಸ್ ಕೊಡ್ತಾರೆ. ಸೊ ಇಲ್ಲದೆ ಹೋದಲ್ಲಿ ನಮಗೆ ಏನ್ ಕೊಡ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಕೂಡ ಏನ್ ಕೊಡ್ತಾರೆ ಇಲ್ಲಿ ಕೊಡ್ತಾರೆ. ಸೊ ಅದರ ಮೇಲೆ ನಾನು ಪ್ರಾಬ್ಲಮ್ ಅನ್ನ ಈಗ ಸಾಲ್ವ್ ಮಾಡ್ತೇನೆ. ಸೊ ಮೊದಲಿಗೆ ನೀವು ಈ ತರ ನೀವು ಏನ್ ಮಾಡಬೇಕು ಕೇಳಿದಾಗ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅನ್ನು ಕೇಳಿದಾಗ ಸೊ ನೀವು ಏನ್ ಮಾಡಬೇಕು ಈ ತರ ಪ್ರೊಸೀಜರ್ಸ್ ಏನ್ ಮಾಡಬೇಕು ಫಾಲೋ ಮಾಡಬೇಕು. ಸೊ ಸ್ಟೂಡೆಂಟ್ಸ್ ಈಗ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದ್ಸತಿ ಓದ್ಕೊಂಡು ಬರೋಣ. ಅಶೋಕ್ ಭುವನ್ ಅಂಡ್ ಚೇತನ್ ಆರ್ ಪಾರ್ಟ್ನರ್ಸ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅಶೋಕ್ ಭುವನ್ ಅಂಡ್ ಚೇತನ್ ಅವರು ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 3:2:1 ಕೊಟ್ಟಿದ್ದಾರೆ. ಅಶೋಕ್ ಅಂಡ್ ಭುವನ್ ಹ್ಯಾವ್ guaranteed that Chetan's share in any year shall not be less than 8,000. So ಇಲ್ಲಿ ಏನಂತ ಹೇಳಿದ್ದಾರೆ ಸೊ ಅಶೋಕ್ ಮತ್ತು ಭುವನ್ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಗ್ಯಾರಂಟಿ ಅನ್ನು ಕೊಟ್ಟಿದ್ದಾರೆ. ಸೊ ಅಶ್ಯೂರಿಟಿ ಅನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಚೇತನ್ಗೆ ಕೊಟ್ಟಿದ್ದಾರೆ. ಸೊ ಏನಂತ ಹೇಳ್ತಾ ಇದ್ದಾರೆ ಸೊ ಅವನ ಪ್ರಾಫಿಟ್ಸ್ ಏನಂತ ಹೇಳ್ತಾ ಇದ್ದಾರೆ ಎವ್ರಿ ಇಯರ್ ಸೊ ಎನಿ ಆಫ್ ದ ಇಯರ್ ಅಲ್ಲಿ ಸೊ ಎಷ್ಟಕ್ಕಿಂತ ಕಡಿಮೆ ಇರಬಾರ್ದು 8,000 ಏನಿರಬಾರ್ದು ಕಡಿಮೆ ಇರಬಾರ್ದು ವಿಚ್ ಇಸ್ ಲೆಸ್ ದನ್ 8,000 ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಡಿಮೆ ಇದ್ರೆ ಅದನ್ನ ಏನ್ ಮಾಡ್ತಾರೆ ಪಾರ್ಟ್ನರ್ಸ್ ಅವರಿಗೆ ಆ ತರ ಏನ್ ಮಾಡ್ತಾರೆ ಅಶ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿಯನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಚೇತನ್ಗೆ ಯಾರು ಕೊಡ್ತಾ ಇದ್ದಾರೆ ಅಶೋಕ್ ಮತ್ತು ಭುವನ್ ಏನ್ ಮಾಡ್ತಾ ಇದ್ದಾರೆ ಅಶ್ಯೂರಿಟಿಯನ್ನು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ದ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ March 31st, 2020 amounted to 36,000. ಸೊ ಆ ವರ್ಷ ಏನಾಗಿದೆ ಅಂದ್ರೆ ಅಕೌಂಟಿಂಗ್ ಪೀರಿಯಡ್ ಒಂದು ನೆಕ್ಸ್ಟ್ ಇಯರ್ ಅಥವಾ ಅವರು ಬಿಸ್ನೆಸ್ ಮಾಡಿದ ಇಯರ್ ಅಲ್ಲಿ ಏನಾಗಿದೆ ಪ್ರಾಫಿಟ್ ಆಗಿದೆ. ಎಷ್ಟು ಪ್ರಾಫಿಟ್ ಆಗಿದೆ ನೆಟ್ ಪ್ರಾಫಿಟ್ ಎಷ್ಟಿದೆ 36,000 ಇದೆ. 36,000 ಅವರಿಗೆ ಪ್ರಾಫಿಟ್ ಆಗಿದೆ. ಸೊ ಆ ವರ್ಷಕ್ಕೂ ನಮಗೆ ಏನು ಹೇಳಿದ್ದಾರೆ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಏನ್ ಮಾಡಿದ್ದಾರೆ
ಇಲ್ಲಿ ನಮಗೆ ಹೇಳಿದ್ದಾರೆ. ಸೊ ನಾವು ಏನ್ ಮಾಡಬೇಕು, ಮಾರ್ಚ್ 31, 2013 ಗೆ ನಮಗೆ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡಬೇಕು, ಅವರ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಹಾಕಬೇಕು. ಸೊ ಅಲ್ಲಿ ಕಡಿಮೆ ಅಮೌಂಟ್ ಬಂದಾಗ ನಾವೇನ್ ಮಾಡಬೇಕು, ಆಸ್ ಪರ್ ಅಗ್ರೀಡ್ ನಾವೇನ್ ಮಾಡಬೇಕು, ಅವರ ಡೆಫಿಷಿಯನ್ಸಿಯನ್ನ ಅಥವಾ ಕಡಿಮೆ ಬಂದಾಗ, ಸೊ ಮಿನಿಮಮ್ ಅಮೌಂಟ್ ಇಂದ ಕಡಿಮೆ ಬಂದಾಗ ನಾವೇನ್ ಮಾಡಬೇಕು, ಅವರ ಶೇರ್ ಅನ್ನ ಏನ್ ಮಾಡಬೇಕು, ಆಸ್ ಅಗ್ರೀಡ್ ನಾವು ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಈಗ ನಾವೇನ್ ಮಾಡಬೇಕು, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ತಗೊಳ್ಬೇಕು. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 3:2:1 ಇದೆ. ಸೊ ಇದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ನಾವು ಮೊದಲಿಗೆ ಏನ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಯೂಶುವಲ್ ಮೊದಲಿಗೆ ನಾವು ಏನ್ ಮಾಡ್ತೇವೆ, ನೆಟ್ ಪ್ರಾಫಿಟ್ಸ್ ಅನ್ನ ಬರೀತೀವಿ. ಸೊ ನೆಟ್ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಹೇಳಿದ್ದಾರೆ. ಎಷ್ಟಿದೆ ನೆಟ್ ಪ್ರಾಫಿಟ್, 36,000. ಸೊ ನೆಟ್ ಪ್ರಾಫಿಟ್ ಇದ್ದಾಗ ಕಂಪನಿಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾರು ಹಾಕ್ತಾರೆ, ಕಂಪನಿ ಹಾಕ್ತಾರೆ. ಸೊ ಕಂಪನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಬರ್ತೇವೆ, ಬೈ ನೆಟ್ ಪ್ರಾಫಿಟ್ ಅಂತ ಬರೀತೇವೆ. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಅನ್ನು ಬರ್ತಾ ಇದ್ದೀನಿ. 36,000 ಇದೆ. ಸೊ 36,000 ಅನ್ನು ಬರ್ತಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕು, ಸೊ ನಮಗೆ ಇಲ್ಲಿ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಪ್ರಾಫಿಟ್ಸ್ ಅನ್ನ ಯಾರಿಗೆ ಹಂಚ್ತೇವೆ, ಪಾರ್ಟ್ನರ್ಸ್ ಗಳಿಗೆ ಹಂಚ್ತೇವೆ. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ 3 ಜನಕ್ಕೆ ಪಾರ್ಟ್ನರ್ಸ್ ಗಳಿಗೆ ನಾವು ಪ್ರಾಫಿಟ್ಸ್ ಅನ್ನ ಹಂಚಬೇಕು. ಸೊ ಮೊದಲಿಗೆ ನಾನು ಬರ್ತಾ ಇರೋದು ಅಶೋಕ್ ಕ್ಯಾಪಿಟಲ್. ಸೊ ನಾವು ಒಂದೊಂದೇ ಸಪರೇಟ್ ಆಗಿ ಕ್ಯಾಪಿಟಲ್ಸ್ ಅನ್ನ ಬರೀಬೇಕು. ಸೊ ಅವರಿಗೆ ಅವರ ಶೇರ್ ಅನ್ನು ಏನ್ ಮಾಡಬೇಕು, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಎಷ್ಟಿದೆ ಪ್ರಾಫಿಟ್, ಎಷ್ಟಿದೆ, 36,000 ಇದೆ. 36,000 ಪ್ರಾಫಿಟ್ ಇದೆ. ಸೊ ಅದರಲ್ಲಿ ಎ ನ ಶೇರ್ ಎಷ್ಟು, ಅಶೋಕ್ ನ ಶೇರ್ ಎಷ್ಟು, ಸೊ ಇಲ್ಲಿ 3:2:1 ಅಂತ ಇದೆ. ಸೊ ಅಂದ್ರೆ ಟೋಟಲ್ 6 ಆಗುತ್ತೆ. ಸೊ ಅಶೋಕ್ ನ ಶೇರ್ ಎಷ್ಟಾಗುತ್ತೆ, 3/6 ಆಗುತ್ತೆ. ಸೊ ಇಲ್ಲಿ 3/6 ಮಾಡಬೇಕು. ಸೊ ಎಷ್ಟಾಗುತ್ತೆ, 18,000 ಆಗುತ್ತೆ. ಎಷ್ಟಾಗುತ್ತೆ, 18,000 ಆಗುತ್ತೆ. ಸೊ ಅದನ್ನ ಬರೀಬೇಕು. ಸೆಕೆಂಡ್ ಒನ್ ಒಂದು ಸ್ವಲ್ಪ ಜಾಗ ಬಿಟ್ಟು ಬರೀಬೇಕು, ಭುವನ್ಸ್ ಕ್ಯಾಪಿಟಲ್ ಅಂತ ಬರೀಬೇಕು. ಸೊ ಅವನ ಕ್ಯಾಪಿಟಲ್ ಅನ್ನು ಕೂಡ ಏನ್ ಮಾಡಬೇಕು, ಅವನಿಗೆ ಎಷ್ಟು ಸಿಗುತ್ತೋ ಅನ್ನೋದನ್ನ ನಾವೇನ್ ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಟೋಟಲ್ ಅಮೌಂಟ್ 36,000 ಇದೆ ನೆಟ್ ಪ್ರಾಫಿಟ್. ಸೊ ಅದರಲ್ಲಿ ಅವನ ಶೇರ್ ಎಷ್ಟು, ಅವನ ಪ್ರಾಫಿಟ್ ಶೇರಿಂಗ್ ಎಷ್ಟು 2 ಇದೆ. ಅಂದ್ರೆ ಎಷ್ಟಾಗುತ್ತೆ, 2/6 ಆಗುತ್ತೆ. ಅಂದ್ರೆ 12,000 ಆಗುತ್ತೆ. ಸೊ ಅದನ್ನು ಕೂಡ ಬರೀಬೇಕು. ಇನ್ನೊಂದಿಷ್ಟು ಜಾಗ ಬಿಟ್ಟು ಏನ್ ಮಾಡಬೇಕು, ಚೇತನ್ಸ್ ಕ್ಯಾಪಿಟಲ್ ಬರೀಬೇಕು. ಚೇತನ್ಸ್ ಕ್ಯಾಪಿಟಲ್ ಬರೀಬೇಕು. ಸೊ ಚೇತನ್ಸ್ ಕ್ಯಾಪಿಟಲ್ ಅಲ್ಲಿ ಅವನ ಶೇರ್ ಅನ್ನು ಬರೀಬೇಕು. 36,000 ಟೋಟಲ್ ಪ್ರಾಫಿಟ್ಸ್ ಇಂಟು ಅವನ ಶೇರ್ ಎಷ್ಟು, 1/6 ಇದೆ. 1/6 ಬರೀಬೇಕು. ಸೊ ಅವನಿಗೆ ಪ್ರಾಫಿಟ್ ಎಷ್ಟಾಗುತ್ತೆ, 6,000 ಆಗುತ್ತೆ. ಸೊ ಈಗ ನಾವು ಏನ್ ಮಾಡಬೇಕು, ಗ್ಯಾರಂಟೆಡ್ ಅಮೌಂಟ್ ಅನ್ನು ಬರೀಬೇಕು. ಸೊ ಸಿಗೆ ಚೇತನಿಗೆ ಗ್ಯಾರಂಟೆಡ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ, ಅಶೋಕ್ ಹಾಗೂ ಭುವನ್ ಏನ್ ಮಾಡಿದ್ದಾರೆ, ಅವರಿಗೆ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ದಾರೆ, ಲೆಸ್ ದನ್ 8,000 ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದೇ ಇರಲಿ ನಿಮಗೆ ಪ್ರಾಫಿಟ್ಸ್ ಬಂದ್ರೆ ನಾವು ಅದನ್ನ ಲೆಸ್ ದನ್ 8,000 ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟ್ಸ್ ಎಷ್ಟಾಗಿದೆ, ಚೇತನಿಗೆ 6,000 ಆಗಿದೆ. ಸೊ ಇಲ್ಲಿ ಅವರು ಇಶ್ಯೂ ಮಾಡಿರೋ ಅಮೌಂಟ್ ಎಷ್ಟು, 8,000. ಸೊ ಡಿಫರೆನ್ಸ್ ಎಷ್ಟಿದೆ, 2,000 ಡಿಫರೆನ್ಸ್. ಸೊ ಆ 2,000 ಅನ್ನ ಯಾರು ಕೊಡಬೇಕು, ಯಾರು ಗ್ಯಾರಂಟಿಯನ್ನು ಕೊಟ್ಟಿರ್ತಾರೋ ಸೊ ಅವರು ಕೊಡಬೇಕು. ಸೊ ಇಲ್ಲಿ ಯಾರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಅಶೋಕ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಭುವನ್ ಕೂಡ ಏನ್ ಮಾಡಿದ್ದಾನೆ, ಇಲ್ಲಿ ಗ್ಯಾರಂಟಿ. ಸೊ ಇಲ್ಲಿ ನಮಗೆ ಯಾವುದೇ ತರಹದ ರೇಷೋ ಕೊಟ್ಟಿಲ್ಲ. ಸೊ ಅವರು ಯಾವ ತರ ಕೊಡ್ತಾರೆ ಅಂತ ಏನ್ ಮಾಡಿಲ್ಲ, ನಮಗೆ ಇಲ್ಲಿ ರೇಷೋ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತೇವೆ, ಇವರಿಬ್ರು ಏನ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾರಲ್ಲ, ಸೊ ಅದನ್ನ ನಾವು ಏನಂತ ತಿಳ್ಕೊತೇವೆ, ಇಬ್ರು ಹಾಫ್ ಕೊಡ್ತಾ ಇದ್ದಾರೆ ಅಂತ ನಾವು ಏನ್ ಮಾಡ್ತೇವೆ, ಅದನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಈಕ್ವಲಿ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅವನ ಡೆಫಿಷಿಯನ್ಸಿಯನ್ನ ಏನ್ ಮಾಡ್ತಾ ಇದ್ದಾರೆ, ಅವರು ತಗೊಳ್ತಾ ಇದ್ದಾರೆ ಅಂತ ಏನ್ ಮಾಡ್ತೀವಿ, ನಾವು ಇಲ್ಲಿ ಎಸ್ಯೂಮ್ ಮಾಡಬೇಕು. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಅವರಿಬ್ರು ಏನಿದ್ದಾರೆ ಪಾರ್ಟ್ನರ್ಸ್ಗಳು, ಅಶೋಕ್ ಹಾಗೂ ಭುವನ್. ಸೊ ಅವರಿಂದ ನಾವೇನ್ ಮಾಡಬೇಕು, ಆ ಅಮೌಂಟ್ ಏನ್ ಮಾಡಬೇಕು, ಚೇತನ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಸೊ ಡಿಫರೆನ್ಸ್ ಎಷ್ಟು ಬಂದಿದೆ, ಸೊ ಡಿಫರೆನ್ಸ್ ಎಷ್ಟಿದೆ, ಅವನಿಗೆ 6,000 ಬಂದಿದೆ ಪ್ರಾಫಿಟ್, ಬಟ್ ಅವನಿಗೆ ಕೊಡ್ಬೇಕಾಗಿರೋದು ಎಷ್ಟು, 8,000. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು, 2,000 ಡಿಫರೆನ್ಸ್ ಇದೆ. ಸೊ ಆ ಡಿಫರೆನ್ಸ್ ಅಮೌಂಟ್ ಅನ್ನು ಯಾರು ಕೊಡ್ತಾರೆ, ಹಳೆ ಪಾರ್ಟ್ನರ್ಸ್ ಕೊಡ್ತಾರೆ, ಅಶೋಕ್ ಮತ್ತು ಭುವನ್ ಕೊಡ್ತಾರೆ. ಸೊ ಯಾವ ವಿಷಯದಲ್ಲಿ ಕೊಡ್ತಾರೆ, ಸೊ ಅದನ್ನು ಇಬ್ರು ಈಕ್ವಲಿ ಏನ್ ಮಾಡ್ತಾರೆ, ಈಕ್ವಲಿ ಅವರಿಗೆ ಏನ್ ಮಾಡ್ತೀವಿ ನಾವು, ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಸೊ ಈಕ್ವಲಿ ಮಾಡಿದಾಗ ಎಷ್ಟಾಗುತ್ತೆ, ಅಶೋಕ್ ಎಷ್ಟು ಕೊಡಬೇಕು, 1,000 ಕೊಡಬೇಕು. ಸೊ ಭುವನ್ ಎಷ್ಟು ಕೊಡಬೇಕು,
1000 ಕೊಡಬೇಕು. ಸೊ ಇದೇನಾಯ್ತು, ಸೊ ಇದಕ್ಕೆ ನಾವು ಏನಂತ ಕರಿತೇವೆ, ಡೆಫಿಷಿಯನ್ಸಿ ಅಂತ ಕರಿತೇವೆ. ಸೊ ಈ ಅಮೌಂಟ್ಗೆ ನಾವು ಡೆಫಿಷಿಯನ್ಸಿ ಅಮೌಂಟ್ ಅಂತ ಕರಿತೇವೆ. ಸೊ ಇದನ್ನು ಯಾರು ಕೊಡ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಯಾರು ಅಶ್ಯೂರಿಟಿಯನ್ನು ಕೊಟ್ಟಿರ್ತಾರೆ, ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ, ಸೊ ಅವರು ಏನ್ ಮಾಡ್ತಾರೆ, ಈ ಅಮೌಂಟ್ಸ್ ಅನ್ನ ಕೊಡಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಇಬ್ಬರ ಹತ್ರ ನಾವು ಅಮೌಂಟ್ ಅನ್ನು ತೆಗಿತೇನೆ. ಸೊ ಲೆಸ್ ಡೆಫಿಷಿಯನ್ಸಿ ಸಿಆರ್ ಅಂತ ಬರ್ತೇನೆ, ಡೆಫಿಷಿಯನ್ಸಿ ಸಿಆರ್ ಅಂತ ಬರ್ತೇನೆ. ಸೊ ಬರ್ದು 1000 ನಾವು ಮೈನಸ್ ಮಾಡ್ತೇನೆ. ಸೊ ಯಾಕೆ 1000 ಮೈನಸ್ ಮಾಡ್ತಾ ಇದ್ದೀನಿ, ಸೊ ಅವನು ಏನ್ ಮಾಡಬೇಕು, ಗ್ಯಾರಂಟಿಯನ್ನು ಕೊಟ್ಟಿದ್ದಾನೆ, ಅಶೋಕ್ ಗ್ಯಾರಂಟಿಯನ್ನು ಕೊಟ್ಟಿದ್ದಾನೆ ಯಾರಿಗೆ, ಚೇತನ್ಗೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ, ಆ ಅಮೌಂಟ್ ಅನ್ನ ಏನ್ ಮಾಡ್ತೇನೆ, ಅವನ ಪ್ರಾಫಿಟ್ಸ್ ಅಲ್ಲಿ ನಾನು ಮೈನಸ್ ಮಾಡ್ತೇನೆ. ಸೊ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 70,000 ಬರುತ್ತೆ. ಸೊ ಅದನ್ನ ನಾನು ಅಮೌಂಟ್ ಕಾಲಮ್ ಬರ್ತಾ ಇದ್ದೀನಿ. ಸೊ ಅದೇ ತರ ಭುವನು ಗ್ಯಾರಂಟಿಯನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಅವನ ಹತ್ರ ಏನ್ ಮಾಡ್ತಾನೆ, ಡೆಫಿಷಿಯನ್ಸಿ ಸಿಆರ್ ಏನ್ ಮಾಡ್ತಾ ಇದ್ದಾನೆ, ಲೆಸ್ ಮಾಡ್ತಾ ಇದ್ದಾನೆ. ಸೊ ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ, ಇಲ್ಲಿ 11,000 ಬರುತ್ತೆ. ಸೊ ಈಗ ಈ 1000 ಡೆಫಿಷಿಯನ್ಸಿ ಯಾರು ಕೊಟ್ಟಿದ್ದಾರೆ, ಭುವನ್ ಕೊಟ್ಟಿದ್ದಾನೆ, ಇಲ್ಲೂ ಕೊಟ್ಟಿದ್ದಾರೆ, ಯಾರು ಅಶೋಕ್ ಎಷ್ಟು ಕೊಟ್ಟಿದ್ದಾನೆ, 1000 ಕೊಟ್ಟಿದ್ದಾನೆ. ಸೊ ಇವೆರಡೂ ಏನ್ ಮಾಡ್ತೇನೆ ನಾನು, ಚೇತನ್ಸ್ ಕ್ಯಾಪಿಟಲ್ಗೆ ಅದನ್ನ ಆಡ್ ಮಾಡ್ತೀನಿ. ಸೊ ಇಲ್ಲಿ ಆಡ್ ಅಂತ ಬರೀತಾನೆ, ಡೆಫಿಷಿಯನ್ಸಿ ಆಫ್ ಶೇರ್ ಬೈ ಅಶೋಕ್ ಅಂಡ್ ಭುವನ್ ಅಂತ ಬರ್ತಾ ಇದೆ. ಸೊ ಅವರಿಬ್ರು ಕಡೆಯಿಂದ ನಾವು ಏನ್ ಮಾಡ್ತಾ ಇದ್ರೆ 1000 ತೆಗೆದಿದ್ರೆ, ಸೊ ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಚೇತನ್ಸ್ ಕ್ಯಾಪಿಟಲ್ಗೆ ಆಡ್ ಮಾಡ್ತಾ ಇದ್ದೀವಿ. ಸೊ 2000 rupees ಟೋಟಲ್ ಆಗುತ್ತೆ. ಸೊ ಇದನ್ನ ಟೋಟಲ್ ಮಾಡಿ ನಾನು ಅಮೌಂಟ್ ಕಾಲಮ್ ಅಲ್ಲಿ ಬರ್ತಾ ಇದ್ದೇನೆ. ಸೊ ಅಮೌಂಟ್ ಕಾಲಮ್ ಅಲ್ಲಿ ಎಷ್ಟು ಬರ್ತಾ ಇದ್ದೇನೆ, 8000 ಅನ್ನು ಬರ್ತಾ ಇದ್ದೇನೆ. ಸೊ ಈಗ ನಾವು ಏನ್ ಮಾಡ್ತೇವೆ, ಟೋಟಲ್ಸ್ ಅನ್ನು ಮಾಡ್ತೇವೆ. ಸೊ ಟೋಟಲ್ಸ್ ಅನ್ನು ಮಾಡಬೇಕಾದ್ರೆ ಎಷ್ಟು ಬರುತ್ತೆ, 36,000 ಬರುತ್ತೆ. ಸೊ ಈ ತರ ಏನಾಗುತ್ತೆ, ನಾವು ಪ್ರಾಫಿಟ್ಸ್ ಅನ್ನ ಮೊದಲಿಗೆ ನಾವು ಏನ್ ಮಾಡ್ತೇವೆ, ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತೇವೆ. ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿದ ನಂತರ ನಾವೇನ್ ಮಾಡ್ತೇವೆ, ಮಿನಿಮಮ್ ಅಮೌಂಟ್ ಎಷ್ಟು ಗ್ಯಾರಂಟಿ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತೇವೆ. ಸೊ ಅಷ್ಟು ಇರಲಿಲ್ಲ ಅಂತಂದ್ರೆ, ಕಡಿಮೆ ಇದ್ದಾಗ ನಾವೇನ್ ಮಾಡ್ತೇವೆ, ಯಾರು ಅದನ್ನ ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ ಪಾರ್ಟ್ನರ್ಸ್ಗಳು, ಸೊ ಅವರಿಂದ ನಾವೇನ್ ಮಾಡ್ತೇವೆ, ಆ ಅಮೌಂಟ್ ಅನ್ನ ಅವರಿಂದ ಡಿಡಕ್ಟ್ ಮಾಡಿ ನಾವೇನ್ ಮಾಡ್ತೇವೆ, ಯಾರಿಗೆ ಕೊಡಬೇಕಾಗಿರುತ್ತಲ್ಲ ಸೊ ಆ ಪಾರ್ಟ್ನರ್ಗೆ ನಾವೇನ್ ಮಾಡ್ತೇವೆ, ಆಡ್ ಅನ್ನು ಮಾಡ್ತೇವೆ. ಸೊ ಈ ತರ ನಾವೇನ್ ಮಾಡ್ತೇವೆ, ಡೆಫಿಷಿಯನ್ಸಿಯನ್ನ ಏನ್ ಮಾಡ್ತೇವೆ, ಓಲ್ಡ್ ಪಾರ್ಟ್ನರ್ಸ್ಗಳಿಂದ, ಸೊ ಯಾರು ಗ್ಯಾರಂಟಿಯನ್ನು ಕೊಟ್ಟಿರ್ತಾರೆ ಸೊ ಅವರಿಂದ ಏನ್ ಮಾಡ್ತೀವಿ ನಾವು, ಯಾರಿಗೆ ಅದು ಸಿಗಬೇಕಾಗುತ್ತೆ ಸೊ ಅವರಿಗೆ ನಾವು ಅದನ್ನ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ. ಸೊ ಇದು ಏನು, ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್. ಸೊ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾನು ನಿಮಗೆ ಕೊಡ್ತೀನಿ. ಸೊ ನೀವೇ ಅದನ್ನು ಸಾಲ್ವ್ ಮಾಡಿ. ಸೊ ನಿಮಗೆ ಯಾವುದೇ ಡೌಟ್ಸ್ ಇರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ.